ಚಲನಚಿತ್ರದ ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿ ಒಂದು ಬಸ್ಸನ್ನು ಬೆಂಕಿಯ ಮಧ್ಯದಲ್ಲಿ ಡ್ರೈವ್ ಮಾಡ್ತಾ ಇರೋದನ್ನು ತೋರಿಸ್ತಾರೆ. ಅವನು ಆ ಬಸ್ನ ಒಳಗಿರೋ ಚಿಕ್ಕ ಮಕ್ಕಳನ್ನು ಕಾಪಾಡ್ತಾನೆ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಚಿತ್ರದ ಮುಂದಿನ ಭಾಗವನ್ನು ನಾವು ನೋಡ್ತಾ ಆಗೋಣ. ಕೆವಿನ್ ಎನ್ನುವಂತಹ ಒಬ್ಬ ವ್ಯಕ್ತಿ ಕ್ಯಾಲಿಫೋರ್ನಿಯಾದ ಪ್ಯಾರಡೈಸ್ ಎನ್ನುವಂತಹ ಒಂದು ನಗರದಲ್ಲಿ ಒಂದು ಸ್ಕೂಲ್ ಗಾಡಿಯ ಡ್ರೈವರ್ನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಪ್ರತಿನಿತ್ಯ ಶಾಲೆಗೆ ಹೋಗೋದು, ಆ ಮಕ್ಕಳನ್ನು ಅವರವರ ಮನೆಯಿಂದ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡುವಂಥದ್ದು ಅವನ ಕೆಲಸ ಆಗಿರುತ್ತೆ. ಕೆವಿನ್ ಈ ಚಿತ್ರದ ಮೇಯ್ನ್ ಕ್ಯಾರೆಕ್ಟರ್ ಕೂಡ ಆಗಿರುತ್ತೆ. ಹೀಗೆ ಅವನು ಪ್ರತಿನಿತ್ಯ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನು ತನ್ನ ತಾಯಿ ಹಾಗೂ ತನ್ನ ಮಗನ ಜೊತೆ ಜೀವನ ನಡೆಸ್ತಿರ್ತಾನೆ. ತುಂಬ ಬಡತನ ಅವನನ್ನು ಕಾಡ್ತಾ ಇರುತ್ತೆ. ಅವನು ತನ್ನ ಮಗನಿಗೆ ಯಾವಾಗಲೂ ಹೇಳ್ತಾನೆ ಇರ್ತಾನೆ, ನೀನು ಸ್ಕೂಲಿಗೆ ಹೋಗುವಂತ. ಬಟ್ ಅವನು ಯಾವುದೇ ರೀತಿಯ ಕೆವಿನ್ನ ಮಾತನ್ನು ಕೇಳೋದಿಲ್ಲ. ಅದರಿಂದ ಅವನು ತುಂಬಾ ಕಷ್ಟಪಡ್ತಾನೆ. ಜೊತೆಗೆ ಅವನು ಪ್ರೀತಿಯಿಂದ ಸಾಕಿದಂತಹ ನಾಯಿಗೆ ಅದೇ ಸಂದರ್ಭಕ್ಕೆ ಆರೋಗ್ಯ ಹಾಳಾಗಿರುತ್ತೆ. ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಅನಿಸ್ತಾ ಇರುತ್ತೆ ಕಷ್ಟಗಳು ಬರಲಿಕ್ಕೆ ಪ್ರಾರಂಭ ಆದರೆ ಎಲ್ಲ ಕಡೆಯಿಂದ ಬರುತ್ತೆ ಅಂತ. ಅವನ ಜೀವನದಲ್ಲೂ ಹಾಗೆ ಆಗ್ತಾ ಇರುತ್ತೆ. ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಅವನ ಲೈಫ್ನಲ್ಲಿ ಆಗ್ತಾ ಇರಲ್ಲ. ಮತ್ತೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹಾಗೆ ಶಾಲೆಗೆ ಬಿಡೋದಕ್ಕೆ ಹೊರಡ್ತಾನೆ. ಶಾಲೆಗೆ ಎಲ್ಲ ಮಕ್ಕಳನ್ನು ಬಿಟ್ಟು ಆಗಾಗ ಆ ಗಾಡಿಯನ್ನು ರಿಪೇರಿ ಮಾಡಿಸೋದು ಅವನ ಕೆಲಸ ಆಗಿರುತ್ತೆ. ಇದೇ ಸಂದರ್ಭದಲ್ಲಿ ಆ ಪ್ರಾಂತ್ಯದಲ್ಲಿ ಪ್ಯಾರಡೈಸ್ ಎನ್ನುವಂತಹ ನಗರದಲ್ಲಿ ವಿಪರೀತವಾದಂತಹ ಬಿರುಗಾಳಿ, ಬಿಸಿಯ ಗಾಳಿ ಬೀಸ್ತಾ ಇರುತ್ತೆ. ಹೀಗೆ ಗಾಳಿ ಬೀಸ್ತಾ ಇರುವ ಸಂದರ್ಭದಲ್ಲಿ ಕರೆಂಟ್ ಲೈನ್ ಕಟ್ ಆಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರಣದಿಂದಾಗಿ ಅಲ್ಲಿ ಒಂದು ಬೆಂಕಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಅಲ್ಲಿ ಬಿಸಿ ಗಾಳಿ ಅಥವಾ ಆ ಒಣಗಿದಂತಹ ಪ್ರದೇಶ ಆಗಿರೋ ಕಾರಣಕ್ಕಾಗಿ ಆ ಬೆಂಕಿ ಅತೀ ವೇಗವಾಗಿ ಅಲ್ಲೆಲ್ಲ ಹಬ್ಬಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವುದೇ ರೀತಿಯ ನಗರದಲ್ಲಿರೋರಿಗೆ ಅದು ಗೊತ್ತಾಗ್ತಾ ಇರಲ್ಲ. ಕೆವಿನ್ ತನ್ನ ದಿನದಿನ ಕೆಲಸದ ರೀತಿಯಲ್ಲೇ ಅವನು ಗ್ಯಾರೇಜ್ಗೆ ಗಾಡಿಯನ್ನು ತಗೊಂಡೋಗಿ ಅದನ್ನು ರಿಪೇರಿ ಮಾಡಿಸ್ಬೇಕು ಅಂತ ಹೋಗ್ತಾ ಇರ್ತಾನೆ. ಅವನಿಗೂ ಆ ನಗರದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರಲ್ಲ. ಇದೇ ಸಂದರ್ಭಕ್ಕೆ ಬೆಂಕಿ ಆಲ್ರೆಡಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಹಬ್ಕೊಂಡಿರುತ್ತೆ. ಇದು ಯಾವುದೇ ರೀತಿ ಇವರಿಗೆ ಗೊತ್ತಾಗಲ್ಲ. ಬಟ್ ಒಂದು ಸಂದರ್ಭದಲ್ಲಿ ಇವರಿಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ದೊಡ್ಡ ಪ್ರಮಾಣದ ಬೆಂಕಿ ತಗಲಿದೆ ಅಂತ. ತಕ್ಷಣ ಫೈರ್ ಇಂಜಿನ್ಗೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಫೈರ್ ಇಂಜಿನ್ ಅವರು ಅದನ್ನು ನಂದಿಸ್ಲಿಕ್ಕೆ ಅಂತ ಹೊರಡ್ತಾರೆ. ಬಟ್ ನೋಡಿದಾಗ ಅದು ಒಂದು ಗುಡ್ಡದ ತುದಿಯಲ್ಲಿ ಆ ಬೆಂಕಿ ತಗುಲಿರೋದು ಕಾಣಿಸುತ್ತೆ. ತುಂಬಾ ಕಷ್ಟವಾದ ದಾರಿ ಇದ್ರೂ ಅವರು ಕಷ್ಟಪಟ್ಟು ಆ ದಾರಿಯಲ್ಲಿ ಹೋಗ್ತಾರೆ. ಅದನ್ನು ಹೇಗಾದರೂ ಮಾಡಿ ನಂದಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ರೀತಿಯಲ್ಲಿ. ಬಟ್ ಯಾವುದೇ ರೀತಿಯಲ್ಲೂ ಆ ಬೆಂಕಿ ಹತ್ರ ಹೋಗ್ಲಿಕ್ಕಾಗಲ್ಲ. ಇದೇ ಸಂದರ್ಭಕ್ಕೆ ಕೆವಿನ್ನ ಅಮ್ಮ ಫೋನ್ ಮಾಡ್ತಾಳೆ. ನಿನ್ನ ಮಗನಿಗೆ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ, ತುಂಬ ವಾಂತಿ ಮಾಡ್ಕೊಳ್ತಿದ್ದಾನೆ, ಅವನಿಗೆ ಆರೋಗ್ಯ ಸರಿ ಇಲ್ಲ, ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಬಾ ಅಂತ. ಬಟ್ ಅವನಂತಾನೆ ಇಲ್ಲ, ಏನೂ ತೊಂದರೆ ಇಲ್ಲ, ನಾನು ಬರ್ತಾ ಮೆಡಿಕಲ್ನಲ್ಲಿ ಅವನಿಗೆ ಬೇಕಾದ ಮೆಡಿಸಿನ್ಗಳನ್ನು ತರ್ತೀನಿ, ಏನೂ ತೊಂದರೆ ಇಲ್ಲ, ಯಾವುದೇ ಕಾರಣಕ್ಕೂ ಅವನ ಹತ್ರ ಮನೆಯಿಂದ ಹೊರಗೆ ಬರೋದು ಬೇಡ ಅಂತ ಹೇಳುವಂಥ ತನ್ನ ಅಮ್ಮನಿಗೆ ಇನ್ಫಾರ್ಮೇಷನನ್ನು ಕೊಡ್ತಾನೆ. ಅವನು ಗ್ಯಾರೇಜ್ಗೆ ಹೋಗೋದ್ರ ಬದಲು ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಮೆಡಿಕಲನ್ನು ಹುಡ್ಕೊಂಡು ಹೊರಡ್ತಾನೆ. ಮೆಡಿಸಿನ್ನ ತಗೊಂಡು ತನ್ನ ಮಗನಿಗೆ ಕೊಡಬೇಕು ಅಂತ ಹೋಗಿ ಬೇಕಾದಂತಹ ಎಲ್ಲ ರೀತಿಯ ಮೆಡಿಸಿನ್ನ ತಗೊಂಡು ಮತ್ತೆ ಮನೆ ಕಡೆಗೆ ಹೊರಡ್ತಾನೆ. ಬಟ್ ಆಲ್ರೆಡಿ ಆ ನಗರದಲ್ಲಿ, ಆ ಪ್ಯಾರಡೈಸ್ ಅನ್ನುವ ನಗರದಲ್ಲಿ ಬೆಂಕಿಯ ಜ್ವಾಲೆ ಅತೀ ವೇಗವಾಗಿ ಹಬ್ತಾ ಇರುತ್ತೆ. ಆಲ್ರೆಡಿ ಎಕರೆಗಟ್ಟಲೆ ಇರುವಷ್ಟು ಜಾಗದಲ್ಲಿ ಅದು ಹಬ್ಬಿರುತ್ತೆ. ತಕ್ಷಣದಲ್ಲಿ ಎಲ್ಲ ಆ ಫೈರ್ ಇಂಜಿನ್ ಅವರು ಈ ಬೆಂಕಿಗೆ ಕಾರಣ ಏನಾಗಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಅದರ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಹೇಗಾದರೂ ಕಂಟ್ರೋಲ್ ಮಾಡಬೇಕು ಅಂತ. ಬಟ್ ಆ ಗುಡ್ಡದ ತುದಿಯಲ್ಲಿ ಆ ಬೆಂಕಿ ತಗುಲಿರುತ್ತೆ. ಅಲ್ಲಿ ಅದು ಕಾಮನ್ ಕೂಡ ಆಗಿರುತ್ತೆ. ತಕ್ಷಣದಲ್ಲಿ ಅವರು ಕರೆಂಟ್ ಇಲಾಖೆಯವರನ್ನು ಅಥವಾ ವಿದ್ಯುತ್ ಇಲಾಖೆಯವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ತಕ್ಷಣದಲ್ಲಿ ಎಲ್ಲ ಇಡೀ ನಗರದ ಕರೆಂಟನ್ನು ನಾವು ತೆಗಿಲಿಲ್ಲ ಅಂದರೆ ಈ ಬೆಂಕಿಯನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಒಂದೇ ಕಾರಣದಿಂದಾಗಿ ಅದು ಹಬ್ಬಿರೋಕ್ಕೆ ಸಾಧ್ಯತೆ ಇದೆ. ಆಲ್ರೆಡಿ ವಿಪರೀತವಾದ ಬಿಸಿಲು ಇರೋ ಕಾರಣದಿಂದಾಗಿ ಬೆಂಕಿಯನ್ನು ನಂದಿಸೋದು ತುಂಬ ಕಷ್ಟ ಅಂತ ಫೈರ್ ಎಂಜಿನ್ ಅವರು ತಕ್ಷಣದಲ್ಲಿ ಆ ವಿದ್ಯುತ್ ವಿಭಾಗದವರಿಗೆ, ಇಲಾಖೆಯವರಿಗೆ ಅದನ್ನು ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅವರು ಅದೇ ರೀತಿಯಲ್ಲಿ ತಕ್ಷಣದಲ್ಲಿ ಇಡೀ ನಗರದ ಸಂಪೂರ್ಣ ಕರೆಂಟನ್ನು ಆಫ್ ಮಾಡ್ತಾರೆ. ಬಟ್ ಆಲ್ರೆಡಿ ಆ ಜಾಗ ಮೊದಲೇ ಕಾದಂತಹ ಜಾಗ ಆಗಿರೋದ್ರಿಂದ ಬೆಂಕಿ ವಿಪರೀತವಾಗಿ ಹಬ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಒಬ್ಬ FBI ವರ್ಕ್ ಮಾಡ್ತಾನಂಥ ಆಫೀಸರ್ಸ್ ಅಲ್ಲೇ ತನ್ನ ಊರಿನ ಒಳಗಡೆ ಸುತ್ತಾಡ್ತಿರ್ತಾನೆ. ಅಲ್ಲಿ ಆಲ್ರೆಡಿ ಬೆಂಕಿ ಬಂದು ತಗುಲಿರುತ್ತೆ. ನೋಡ್ತಾನೆ ಎಲ್ಲ ಜನರು ಕೂಗ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಬೆಂಕಿಯಿಂದ ತಮ್ಮ ಜೀವವನ್ನು ರಕ್ಷಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಅಲ್ಲೊಂದು ಫ್ಯಾಮಿಲಿ ಸಿಕ್ಕಾಕೊಂಡಿರುತ್ತೆ. ಆ ಫ್ಯಾಮಿಲಿ ಮನೆಗೆ ಬೆಂಕಿ ಬಿದ್ದಿರುತ್ತೆ. ತಕ್ಷಣದಲ್ಲಿ ಅವ್ರನ್ನ ಕಾಪಾಡಬೇಕು ಅಂತ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾ ಇರ್ತಾನೆ. ಹೀಗೆ ಅವನು ಅಲ್ಲಿ ಯಾರು ತುಂಬ ಕಷ್ಟದಲ್ಲಿದ್ದಾರೋ ಅವ್ರನ್ನೆಲ್ಲ ರಕ್ಷಣೆ ಮಾಡಲಿಕ್ಕೋಸ್ಕರ ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ಸೇಫ್ ಇರುವಂತಹ ಜಾಗಕ್ಕೆ ಹೊರಡ್ತಾ ಇರ್ತಾನೆ. ಅವರು ಒಂದು ಚಿಕೋ ಎನ್ನುವಂತಹ ಒಂದು ಜಾಗದಲ್ಲಿ ಆ ಕ್ಯಾಂಪನ್ನು ಮಾಡಿರ್ತಾರೆ. ಅದು ತುಂಬ ಸೇಫ್ ಜಾಗ ಆಗಿರುತ್ತೆ. ಹೀಗೆ ನೋಡ್ತಾ ಇದ್ದಾಗ ಇಡೀ ನಗರದಲ್ಲಿ ಆ ಹೊಗೆ ಅಥವಾ ಆ ಬೆಂಕಿಯ ಕೆನ್ನಾಲಿಗೆಯ ನೋಟ ನೋಡಲಿಕ್ಕೆ ಸಿಗ್ತಾ ಇರುತ್ತೆ. ಕೆವಿನ್ ಕೂಡ ಅತಿ ವೇಗವಾಗಿ ಮನೆಗೆ ಹೊರಟಿರ್ತಾನೆ ತನ್ನ ಮಗನಿಗೆ ಆ ಮೆಡಿಸಿನನ್ನು ಕೊಡಲಿಕ್ಕೆ. ಅವನಿಗೆ ಗೊತ್ತಾಗುತ್ತೆ, ಶಾಲೆಯಿಂದ ಇನ್ಫಾರ್ಮೇಷನ್ ಬರುತ್ತೆ. ತಕ್ಷಣದಲ್ಲಿ ಗಾಡಿಯನ್ನು ತಗೊಂಡು ಶಾಲೆಗೆ ಬರಬೇಕು, ಮಕ್ಕಳಿಗೆ ರಜೆಯನ್ನು ಕೊಟ್ಟಿದ್ದೀವಿ, ತಕ್ಷಣ ಅವರವರ ಮನೆಗಳಿಗೆ ತಲುಪಿಸಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ವಿಮಾನದಿಂದ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಅಥವಾ ಅದು ಏನಾಗ್ತಿದೆ ಅಂತ ನೋಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಬಟ್ ಆ ಬೆಂಕಿ ಆಲ್ರೆಡಿ ಸುಮಾರು 50 ಎಕರೆಗಳಷ್ಟು ಜಾಗಕ್ಕೆ ಹಬ್ಕೊಂಡಿರುತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ರೀತಿಯ ಸಾಧ್ಯತೆಗಳಲ್ಲಿ ಉಳಿದಿರಲ್ಲ. ಹಾಗೆಯೇ ಮಾಡರ್ನ್ ಎಕ್ವಿಪ್ಮೆಂಟ್ಗಳು ಅಥವಾ ಸಾಕಷ್ಟು ಬೇಕಾದಷ್ಟು ವಿಮಾನಗಳು ಅಥವಾ ಚಾಪರ್ಸ್ಗಳು ಅವರ ಹತ್ರ ಅಲ್ಲಿ ಇರಲ್ಲ. ನಗರದಿಂದ ಬರಲಿಕ್ಕೆ ಅದು ತುಂಬಾ ಕಷ್ಟ ಆಗುತ್ತೆ. ತಮ್ಮ ಪ್ರಯತ್ನವನ್ನು ಈ ಫೈರ್ ಎಂಜಿನ್ ಅವರು ಎಷ್ಟೇ ಮಾಡ್ತಾ ಇದ್ರು, ಫೈರ್ ಫೈಟರ್ಸ್ ಎಷ್ಟೇ ಕಷ್ಟಪಡ್ತಿದ್ರು ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಆ FBI ಆಫೀಸರ್ ಕೂಡ ಅಲ್ಲಿ ಉಳಿದಂತಹ ಕೆಲವರನ್ನು ರಕ್ಷಣೆ ಮಾಡ್ತಾ ಇರ್ತಾನೆ.
ಬೆಂಕಿ ವಿಪರೀತವಾದ ಶಾಖ ಇರೋದ್ರಿಂದ ಅಲ್ಲಿ ಒಳಗಡೆ ಇರುವಂತಹ ಇವರನ್ನು ಅಲ್ಲೇ ಒಂದು ಚಿಕ್ಕ ಕೆನಲ್ ರೂಪದ ಒಂದು ಕಣಿವೆ ಜಾಗದಂತಹ ಒಂದು ಜಾಗ ಇರುತ್ತೆ, ಅಲ್ಲಿ ಅವರನ್ನೆಲ್ಲ ಕಳಿಸ್ತಾನೆ, ಅಲ್ಲಿ ಅವರು ಸೇಫ್ ಆಗಿರ್ತಾರೆ ಅಂತ. ಇನ್ನೊಂದು ಕಡೆಯಲ್ಲಿ ಕೆವಿನ್ ಮನೆಗೆ ಹೋಗಬೇಕು, ಜೊತೆಗೆ ಶಾಲೆಗೆ ಹೋಗಬೇಕು ಅನ್ನೋ ಸಂದರ್ಭ ಅವನಿಗೆ ಬಂದಿರುತ್ತೆ. ಅವನಿಗೂ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಬೆಂಕಿ ತಗಲಿದೆ ಅಂತ. ಬಟ್ ಇದೇ ಸಂದರ್ಭಕ್ಕೆ ಅವನ ಹೆಂಡತಿಯ ಕಾಲ್ ಬರುತ್ತೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅವನು ತನ್ನ ಹೆಂಡತಿಯ ಜೊತೆ ಡಿವೋರ್ಸ್ ಆಗಿದ್ದಾನೆ, ಜೊತೆಗಿಲ್ಲ ಅನ್ನುವಂತಹ ಒಂದು ವಿಷಯ ಗೊತ್ತಾಗುತ್ತೆ. ಆ ಹೆಂಡತಿ ಹೇಳ್ತಾಳೆ, ತನ್ನ ಮಗನನ್ನು ನಾನು ಕರ್ಕೊಂಡು ಹೋಗ್ತೀನಿ, ಅವನ ರಕ್ಷಣೆಯನ್ನು ನಾನು ನೋಡ್ಕೊತೀನಿ, ನಿನ್ನ ಹತ್ರ ಅವನನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಬಟ್ ಕೆವಿನ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಇನ್ನೊಂದು ಕಡೆಯಲ್ಲಿ ಶಾಲೆಯಲ್ಲಿ ತೋರಿಸ್ತಾರೆ, ಎಲ್ಲ ತಂದೆ ತಾಯಂದಿರು ಬಂದು ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಕೇವಲ ಒಂದು 22 ಜನ ಮಕ್ಕಳು ಮಾತ್ರ ಉಳ್ಕೊಂಡಿರ್ತಾರೆ. ಇದೇ ಸಂದರ್ಭಕ್ಕೆ ಮೇರಿ ಅನ್ನುವಂತಹ ಟೀಚರನ್ನು ಕೂಡ ತೋರಿಸ್ತಾರೆ. ತುಂಬ ಧೈರ್ಯಶಾಲಿ ಹೆಣ್ಣಾಗಿರ್ತಾಳೆ ಇವಳು. ಅಲ್ಲಿ ಬಂದಂತಹ ಪೇರೆಂಟ್ಸು ಅಥವಾ ತಂದೆ ತಾಯಿಗಳು ತುಂಬಾ ಹೆದರಿರ್ತಾರೆ, ಅವ್ರನ್ನೆಲ್ಲ ಶಾಂತಗೊಳಿಸ್ತಾ ಇರ್ತಾರೆ. ಏನೂ ತೊಂದರೆ ಆಗಲ್ಲ, ತಕ್ಷಣದಲ್ಲಿ ಗಾಡಿ ಬರುತ್ತೆ, ಈ 22 ಮಕ್ಕಳನ್ನು ನಾವು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗಿಬಿಡೋಣ ಅಂತಹ ಡಿಸ್ಕಷನನ್ನು ಅಲ್ಲಿ ಅವರು ನಡೆಸ್ತಾ ಇರ್ತಾರೆ. ಮೇರಿ ತುಂಬ ಧೈರ್ಯ ಇರುವಂತಹ ಹೆಣ್ಣಾಗಿರ್ತಾಳೆ, ಅವಳು ಮಕ್ಕಳಿಗೆಲ್ಲ ಧೈರ್ಯ ತುಂಬ್ತಾ ಇರ್ತಾಳೆ. ಕೆವಿನ್ ಕೂಡ ಅತಿ ವೇಗವಾಗಿ ಹೊರಡ್ತಾನೆ. ತನ್ನ ಮಗನನ್ನು ಅಟ್ಲೀಸ್ಟ್ ತನ್ನ ಹೆಂಡತಿ ಸೇಫ್ ಮಾಡ್ತಾಳೆ, ನಾನು ಈ ಮಕ್ಕಳನ್ನಾರು ರಕ್ಷಣೆ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಅವನು ಆ ಕಡೆಯಲ್ಲಿ ಹೊರಡ್ತಾನೆ. ಅವನು ಆ ನಗರದಲ್ಲೇ ಇರುವಂತಹ ಒನ್ ಆಫ್ ದಿ ಬೆಸ್ಟ್ ಡ್ರೈವರ್ಸ್, ಉತ್ತಮವಾದಂತಹ ಡ್ರೈವರ್ಗಳಲ್ಲಿ ಅವನು ಒಬ್ಬನಾಗಿರ್ತಾನೆ. ತಕ್ಷಣದಲ್ಲಿ ಆ ಶಾಲೆಯ ಸಿಬ್ಬಂದಿಗಳು ಕೂಡ ತಕ್ಷಣ ಎಲ್ಲ ಮಕ್ಕಳನ್ನು ಸೇಫಾಗಿ ಬೇರೆ ಕಡೆಗೆ ತಲುಪಿಸಬೇಕು. ಚಿಕೋ ಎನ್ನುವಂತಹ ಒಂದು ಜಾಗದಲ್ಲಿ ಆ ಒಂದು ಕ್ಯಾಂಪನ್ನು ಮಾಡಿದ್ದಾರೆ, ಅಲ್ಲಿಗೆ ಕಳಿಸ್ಬೇಕು. ನಗರ ತುಂಬ ಕಷ್ಟದಲ್ಲಿದೆ, ಎಲ್ಲಿ ಏನು ಬೇಕಾದರೂ ಅನಾಹುತ ಆಗ್ಬೋದು ಅಂತ. ಅಲ್ಲೇ ಇರುವಂತಹ ಕೆವಿನ್ಗೂ ಮತ್ತೆ ಫೋನ್ ಬರುತ್ತೆ, ನೀನು ಅತಿ ವೇಗವಾಗಿ ಶಾಲೆಗೆ ಬರಬೇಕು, ಇಲ್ಲಿ 22 ಮಕ್ಕಳು ಸಿಕ್ಕಾಕೊಂಡಿದ್ದಾರೆ, ಅವರನ್ನು ಸೇಫಾಗಿ ಅವರ ಮನೆಗೆ ಬಿಡಬೇಕು ಅಂತ. ಅವನು ಅತಿ ವೇಗವಾಗಿ ಹೊರಡ್ತಾನೆ. ತಕ್ಷಣದಲ್ಲಿ ಅಲ್ಲೇ ಆ ಶಾಲೆಗೆ ಬಂದು ತಲುಪ್ತಾನೆ. ಶಾಲೆಗೆ ಬಂದು ತಲುಪುವ ಸಂದರ್ಭಕ್ಕೆ ಅಲ್ಲಿ ಉಳಿದಂತಹ ಎಲ್ಲ ಮಕ್ಕಳನ್ನು ಅವ್ರ ತಂದೆ ತಾಯಿಯರು ಕರ್ಕೊಂಡು ಹೋಗಿರ್ತಾರೆ. 22 ಜನ ಮಕ್ಕಳು ಮಾತ್ರ ಅಲ್ಲಿ ಉಳ್ಕೊಂಡಿರ್ತಾರೆ. ತಕ್ಷಣದಲ್ಲಿ ಬಂದು ಅವರು ಬಸ್ಸನ್ನು ಹತ್ತಾರೆ. ಬಸ್ಸನ್ನು ಹತ್ತಿ ತಮ್ಮ ಜಾಗದಲ್ಲಿ ಕೂತ್ಕೊಳ್ತಾರೆ. ಬಟ್ ಕೆವಿನ್ ಹೇಳ್ತಾನೆ, ನನ್ನ ಜೊತೆ ಇನ್ನೊಬ್ಬರು ಯಾರು ಇಲ್ಲ ಅಂದರೆ ನನಗೊಬ್ಬನಿಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನನಗೆ ಇನ್ನೊಬ್ಬ ಸಹಾಯ ಬೇಕು ಅಂತ. ಮೇರಿ ಹೇಳ್ತಾರೆ, ಓಕೆ ನಾನೇ ಹಾಗಾದರೆ ನಿಮ್ಮ ಜೊತೆ ಬರ್ತೀನಿ, ಈ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ನಾನೇ ಬರ್ತೀನಿ ಅಂತ. ಮೇರಿ ಕೂಡ ಕೆವಿನ್ನ ಜೊತೆಯಲ್ಲಿ ಹೊರಡ್ತಾಳೆ. ಆ ನಗರದಿಂದ ಹೊರ ಪ್ರಾಂತ್ಯದಲ್ಲಿ ಆ ಶಾಲೆ ಇರುತ್ತೆ, ಅಲ್ಲಿಂದ ಅವರ ಮಕ್ಕಳನ್ನೆಲ್ಲ ಸೇಫಾಗಿ ಕರ್ಕೊಂಡು ಮನೆಗೆ ಬಿಡಬೇಕಾಗಿರುತ್ತೆ. ಬಟ್ ಇಡೀ ಆ ನಗರ ಈ ಒಂದು ಬೆಂಕಿಯ ಅನಾಹುತದ ಕಾರಣದಿಂದಾಗಿ ಎಲ್ಲರೂ ಆ ನಗರವನ್ನು ಬಿಟ್ಟು ಅಲ್ಲಿಂದ ಹೊರಟಿರ್ತಾರೆ ತಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ. ಹಾಗಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಹೀಗೆ ಕೆವಿನ್ ವಾಪಸ್ ಹೊರಟಾಗ ಅವನಿಗೆ ರಸ್ತೆ ಉದ್ದಕ್ಕೂ ಆ ಟ್ರಾಫಿಕ್ ಜಾಮ್ ಆಗಿರೋದು ಕಾಣುತ್ತೆ. ನಮಗೂ ಹಾಗೆ ಆ ವೀಕ್ಷಕರಿಗೂ ಅದನ್ನು ತೋರಿಸ್ತಾರೆ. ಅಲ್ಲಿ ಸುತ್ತಮುತ್ತಲಿನ ಎಲ್ಲ ರೋಡ್ಗಳು ಕೂಡ ಬ್ಲಾಕ್ ಆಗಿರುತ್ತೆ. ಅವರು ವೇಗವಾಗಿ ಮುಂದೆ ಹೋಗಲಿಲ್ಲ ಅಂದರೆ ಬೆಂಕಿ ಹಿಂದಗಡೆಯಿಂದ ಬರ್ತಾ ಇರುತ್ತೆ. ಬಟ್ ಯಾವುದೇ ರೀತಿ ಅವ್ರ ಹತ್ರ ಆಪ್ಷನ್ ಇರಲ್ಲ. ಇದೇ ಸಂದರ್ಭಕ್ಕೆ ಅಲ್ಲಿ ನಿಧಾನವಾಗಿ ಕತ್ಲಾಗಲಿಕ್ಕೆ ಕೂಡ ಪ್ರಾರಂಭ ಆಗುತ್ತೆ. ಕೆವಿನ್ಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಕೆವಿನ್ ಮೇರಿಗೆ ಒಂದು ಸಜೆಷನನ್ನು ಕೊಡ್ತಾನೆ, ನಾನು ದಾರಿಯನ್ನು ಮಾಡ್ತಾ ಹೋಗ್ತೀನಿ, ನೀನು ನಿಧಾನವಾಗಿ ಬಸ್ಸನ್ನು ಮೂವ್ ಮಾಡ್ತಾ ಬಾ ಅಂತ. ತಕ್ಷಣದಲ್ಲಿ ಮೇರಿಗೆ ಡ್ರೈವರ್ನ ಸೀಟ್ನಲ್ಲಿ ಕೂರಿಸಿ ಇವನು ಕೆಳಗಡೆ ಇಳಿದು ಹೋಗಿ ಅಲ್ಲಿರುವ ಜನರೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಬಸ್ನಲ್ಲಿ ಶಾಲೆ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಅವರನ್ನು ರಕ್ಷಣೆ ಮಾಡಬೇಕು, ದಯವಿಟ್ಟು ದಾರಿ ಬಿಡಿ ಅಂತ. ಹೀಗೆ ನಿಧಾನವಾಗಿ ದಾರಿಯನ್ನು ಬಿಡಿಸ್ತಾ ಆ ಬಸ್ಸನ್ನು ನಿಧಾನವಾಗಿ ಮುಂದೆ ತಗೊಂಡು ಹೋಗ್ತಾರೆ. ಅದರ ಒಳಗಿರುವ ಮಕ್ಕಳನ್ನು ರಕ್ಷಣೆ ಮಾಡೋದು ಅವ್ರ ಉದ್ದೇಶ ಆಗಿರುತ್ತೆ. ನಿಧಾನವಾಗಿ ಅವನಿಗೆ ಆ ಟ್ರಾಫಿಕನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಅಲ್ಲಿ ತುಂಬ ಫೈರ್ ಎಂಜಿನ್ಗಳು, ಫೈರ್ ವರ್ಕರ್ಸು ತುಂಬಾ ಕಷ್ಟಪಡ್ತಿರ್ತಾರೆ. ಬಟ್ ಆ ಬೆಂಕಿಯ ಪ್ರಮಾಣ ಎಷ್ಟಾಗಿರುತ್ತೆ ಅಂದರೆ ಆಲ್ರೆಡಿ ಇಡೀ ನಗರ ಹೊಗೆಯಿಂದ ತುಂಬಿಕೊಂಡಿರುತ್ತೆ. ಮಕ್ಕಳಿಗೆ ಆ ಶಾಖದ ಅನುಭವ ಆಗಲಿಕ್ಕೆ ಪ್ರಾರಂಭ ಆಗ್ತಿರುತ್ತೆ. ಕೆವಿನ್ಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ದಾರಿ ಕೂಡ ಕಾಣಿಸ್ತಾ ಇರಲ್ಲ ಸರಿಯಾಗಿ, ರಾತ್ರಿ ಕೂಡ ಆಗಿರುತ್ತೆ. ವಿಪರೀತವಾದ ಬಿಸಿಗೆ ಮಕ್ಕಳೆಲ್ಲ ಹೆದರಿ, ಜೊತೆಗೆ ಒಂದು ರೀತಿಯ ಉಸಿರು ಕಟ್ಟುವಂತಹ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಮೇರಿ ಎಲ್ಲ ಮಕ್ಕಳಿಗೂ ಧೈರ್ಯವನ್ನು ತುಂಬ್ತಾನೆ ಇರ್ತಾಳೆ ಕಂಟಿನ್ಯೂಸ್ ಆಗಿ, ನೀವೇನು ಹೆದರಬೇಡಿ, ಏನೂ ಆಗಲ್ಲ, ಖಂಡಿತ ನಾವು ಸೇಫಾಗಿ ತಲುಪ್ತೀವಿ ಅಂತ. ಬಟ್ ಆ ಬೆಂಕಿಯ ಹಾಗೂ ಆ ಉಷ್ಣ ಗಾಳಿಯ ಇದು ಬರ್ತಾನೆ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಚಿಕೋ ಎನ್ನುವಂತಹ ಜಾಗದಲ್ಲಿ ಒಂದು ಕ್ಯಾಂಪನ್ನು ಅವರು ಕ್ರಿಯೇಟ್ ಮಾಡಿರ್ತಾರೆ. ಈ ರೀತಿಯ ಪೆಟ್ಟಾದಂತಹ ಒಂದಿಷ್ಟು ಜನರಿಗೆ ಅಲ್ಲಿ ಮೆಡಿಸಿನನ್ನು ಕೊಡಲಿಕ್ಕೋಸ್ಕರ, ಅಥವಾ ಅದು ಸೇಫ್ ಆದ ಜಾಗ ಆಗಿರುತ್ತೆ. ಎಲ್ಲ ನಗರದ ಉಳಿದಂತಹ ಜನರು ಅಲ್ಲಿ ಬಂದು ಸೇರ್ಕೊಂಡಿರ್ತಾರೆ. ಅದು ನಗರದ ಹೊರ ಪ್ರಾಂತ್ಯದಲ್ಲಿ ಮಾಡಿರ್ತಾರೆ. ಎಲ್ಲರೂ ಧೈರ್ಯವನ್ನು ಕೊಡ್ತಿರ್ತಾರೆ, ಕೆವಿನ್ ಖಂಡಿತ ಮಕ್ಕಳನ್ನು ಸೇಫ್ ಮಾಡಿ ಕರ್ಕೊಂಬರ್ತಾನೆ, ನೀವೇನು ಹೆದರಬೇಡಿ ಅಂತ. ಕೆವಿನ್ ಕೂಡ ಹಾಗೆ ಆ ರೋಡ್ನಲ್ಲಿ ನಿಧಾನವಾಗಿ ಮುಂದೆ ಸಾಗ್ತಾನೆ ಹೋಗ್ತಾನೆ ಇರ್ತಾನೆ. ಮಕ್ಕಳಿಗೆಲ್ಲ ಆ ಒಂದು ಸೆಕೆಯ ಕಾರಣದಿಂದಾಗಿ ವಿಪರೀತವಾದಂತಹ ಬಾಯಾರಿಕೆ ಉಂಟಾಗುತ್ತೆ. ಅವರು ನೀರು ಬೇಕು ಅಂತ ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲೇ ಹೀಗೆ ಮುಂದೆ ಹೋಗ್ತಾ ಹೋದಾಗ ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಒಂದು ಗ್ಯಾಸ್ ಸ್ಟೇಷನ್ ಅಥವಾ ಪೆಟ್ರೋಲ್ ಪಂಪ್ ಅಲ್ಲಿಗೆ ಅವರಿಗೆ ಕಾಣುತ್ತೆ. ತಕ್ಷಣದಲ್ಲಿ ಹೋಗಿ ಅವರು ಅದನ್ನು ನೀರನ್ನು ಕಲೆಕ್ಟ್ ಮಾಡ್ಕೊಳ್ತಿರ್ತಾರೆ. ನೋಡ್ತಾ ಇರುವಾಗಿನ ಒಂದು ದೊಡ್ಡ ಬ್ಲಾಸ್ಟ್ ಕೂಡ ಆಗುತ್ತೆ. ಬಟ್ ಮೇರಿ ಹೇಗೋ ಅದನ್ನು ಸರ್ವೈವ್ ಆಗಿ ಅಲ್ಲಿಂದ ತನ್ನ ಜೀವವನ್ನು ಉಳಿಸ್ಕೊಂಡು ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ತಂದು ಆ ಮಕ್ಕಳಿಗೆಲ್ಲರಿಗೂ ಕೊಡ್ತಾಳೆ. ಇದರಿಂದಾಗಿ ಮಕ್ಕಳ ಕ್ಷಣದಲ್ಲಿ ಆ ಬಾಯಾರಿಕೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ. ಮತ್ತೆ ಕೆವಿನ್ ಆ ಬಸ್ಸನ್ನು ತಗೊಂಡು ಮುಂದೆ ಹೊರಡ್ತಾನೆ. ಅವನಿಗೆ ಎಲ್ಲೂ ರೋಡ್ ಕಾಣಿಸ್ತಾ ಇರಲ್ಲ, ವಿಪರೀತವಾದ ಬೆಂಕಿ ಎಲ್ಲಿ ನೋಡ್ರೂ ಕಾಣ್ತಾ ಇರುತ್ತೆ. ಯಾಕಂದರೆ ತುಂಬಾ ಕಷ್ಟವಾದಂತಹ ಪರಿಸ್ಥಿತಿಯನ್ನು ಡ್ರೈವ್ ಮಾಡ್ತಿರ್ತಾನೆ, ಯಾವುದೇ ಮರ ಕೂಡ ಬೀಳ್ಬೋದು.
ಇನ್ನೊಂದು ಕಡೆಯಲ್ಲಿ ಶಾಲಾ ಸಿಬ್ಬಂದಿಗಳು ಹೇಳ್ತಿರ್ತಾರೆ, ಕೆವಿನ್ ನಮ್ಮ ಹತ್ರ ಇರೋನೇ ಅಥವಾ ಇಡೀ ನಗರದಲ್ಲೇ ಒನ್ ಆಫ್ ದಿ ಬೆಸ್ಟ್ ಡ್ರೈವರ್, ತುಂಬಾ ಅದ್ಭುತವಂತಹ ಡ್ರೈವರ್, ತುಂಬಾ ಕಾನ್ಫಿಡೆಂಟ್ ವ್ಯಕ್ತಿ, ನಿಮ್ಮ ಮಕ್ಕಳಿಗೆ ಏನೂ ತೊಂದರೆ ಆಗದೆ ಅವನು ಕರ್ಕೊಂಡು ಬಂದೇ ಬರ್ತಾನೆ, ನೀವು ಯಾವುದೇ ಕಾರಣಕ್ಕೂ ಬಿಲೀವನ್ನು ಕಳ್ಕೊಬೇಡಿ, ಎಲ್ಲರೂ ಕಷ್ಟದಲ್ಲಿದ್ದಾರೆ, ಬಟ್ ಅವನ ಮಟ್ಟಿಗೆ ಅಥವಾ ಅವನ ಧೈರ್ಯದಿಂದಾಗಿ ಆ ಮಕ್ಕಳನ್ನು ಅವನು ಕಾಪಾಡ್ತಾನೆ ಅಂತ ಅಲ್ಲಿ ಧೈರ್ಯವನ್ನು ತುಂಬ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೆವಿನ್ ಕೂಡ ಆ ಮಕ್ಕಳನ್ನು ಹೇಗಾರು ರಕ್ಷಣೆ ಮಾಡಬೇಕು ಅಂತ ದಾರಿಯನ್ನು ಹುಡುಕ್ತಿರ್ತಾನೆ. ಅಲ್ಲಿ ಸಿಕ್ಕಂತಹ ಕೆಲವು ಜನ ಹೇಳ್ತಾರೆ, ಮುಂದೆ ರಸ್ತೆ ಇಲ್ಲ, ಇಲ್ಲಿಂದ ಮುಂದೆ ಯಾವುದೇ ರೀತಿಯ ರಸ್ತೆಗಳು ಕಾಣಿಸ್ತಾನೂ ಇಲ್ಲ, ಮರಗಳು ಕೂಡ ಬಿದ್ದು ಹೋಗಿದೆ, ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ನಡ್ಕೊಂಡು ಇಲ್ಲಿಂದ ಹೋಗ್ತಾರೆ. ಬಟ್ ಕೆವಿನ್ ಅಲ್ಲಿ ಗಾಡಿಯನ್ನು ವಾಪಸ್ ತರಲಿಕ್ಕೆ ಅವನಿಗೆ ರೋಡ್ ಕಾಣ್ತಾ ಇರಲ್ಲ. ಆ ಬಸ್ನ ಒಳಗಡೆ 22 ಮಕ್ಕಳು ಕೂಡ ಇರ್ತಾರೆ. ಅವನು ಮುಂದೆ ಹೋಗಿ ಅಲ್ಲಿ ಏನಾದರೂ ದಾರಿ ಸಿಗ್ಬೋದಾ, ಬೇರೆ ಏನಾದರೂ ಅಲ್ಟರ್ನೇಟಿವ್ ರೋಡ್ ಅಥವಾ ಮಡ್ ರೋಡ್ ಅಥವಾ ಏನೋ ಒಂದು ಅವಕಾಶ ಸಿಗ್ಬೋದಾ ಅಂತ ನೋಡ್ತಾನೆ. ಬಟ್ ಅವನಿಗೆ ಯಾವುದೇ ರೀತಿಯ ಅವಕಾಶಗಳಲ್ಲಿ ಕಾಣಲ್ಲ. ಬಟ್ ಅವನಿಗೆ ಅಲ್ಲಿಂದ ಹೋಗಲೇಬೇಕಾದ ಅನಿವಾರ್ಯತೆ ಇರುತ್ತೆ, ಯಾಕಂದರೆ ಅಲ್ಲೇ ಇದ್ದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅವರು ಸಾಯುವಂತಹ ಸಂದರ್ಭ ಕೂಡ ಬರೋ ಚಾನ್ಸಸ್ ಇರುತ್ತೆ. ಇದೇ ಸಂದರ್ಭಕ್ಕೆ ಕೆವಿನ್ ಇನ್ನೊಂದು ಸಲಹೆಯನ್ನು ಕೊಡ್ತಾನೆ. ತನ್ನ ಶರ್ಟನ್ನು ಕೊಡ್ತೀನಿ, ಇದನ್ನು ಹರಿದ್ಬಿಟ್ಟು ನೀರಿನಲ್ಲಿ ಅದ್ದಿ ಮಕ್ಕಳ ಮೂಗಿಗೆ ಅಥವಾ ಬಾಯಿಗೆ ಕಟ್ಕೊಳ್ಳಿಕ್ಕೆ ಹೇಳು, ಯಾಕೆಂದರೆ ಈ ವಿಷ ಅನಿಲ ಅಥವಾ ಈ ವಿಪರೀತವಾದ ಹೊಗೆಯಿಂದಾಗಿ ಅವರಿಗೆ ಉಸಿರು ಕಟ್ಟೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ತಕ್ಷಣ ತನ್ನ ಶರ್ಟನ್ನು ಹರಿದು ಕೊಡ್ತಾನೆ. ಅದರ ಚಿಕ್ಕ ಚಿಕ್ಕ ಚೂರುಗಳನ್ನು ನೀರಿನಲ್ಲಿ ನೆನೆಸಿ ಮಕ್ಕಳ ಮೂಗಿಗೆ ಅಥವಾ ಬಾಯಿಗೆ ಪ್ರೊಟೆಕ್ಷನ್ಗೆ ಕೊಡಿ ಅಂತ. ಇನ್ನೊಂದು ಕಡೆಯಲ್ಲಿ ಫೈರ್ ಫೈಟರ್ಸು ಅಥವಾ ಅಲ್ಲಿಯ ಸಂಪೂರ್ಣ ರಾಜಕೀಯ ವ್ಯವಸ್ಥೆ ಅಥವಾ ಅಲ್ಲಿ ಯಾರು ಜನರನ್ನು ರಕ್ಷಣೆ ಮಾಡಲಿಕ್ಕಿದ್ದಾರೋ ಅವರು ಏನು ಮಾಡಬೇಕು, ಮುಂದೆ ಹೇಗೆ ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ. ಬಟ್ ಅವರಿಗೆ ಒಂದೆಲ್ಲ ಅರ್ಥ ಆಗುತ್ತೆ, ಈ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸೋದು ಅಥವಾ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮ ಹತ್ರ ಇರೋದು ಒಂದೇ ಆಪ್ಷನ್ ಏನು ಅಂದರೆ ಜನರನ್ನು ರಕ್ಷಣೆ ಮಾಡೋದು ಮಾತ್ರ. ಇದನ್ನೇ ಅವರು ಅದನ್ನು ಎಲ್ಲ ಜನರುಗಳಿಗೆ ಅದನ್ನ ಹೇಳ್ತಾರೆ, ನಿಮ್ಮನ್ನು ರಕ್ಷಣೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಬೆಂಕಿಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಸೇಫ್ ಆಗಿರೋ ಜಾಗಕ್ಕೆ, ಆ ಚಿಕೋ ಎನ್ನುವಂತಹ ಜಾಗಕ್ಕೆ ಹೋಗೋಣ, ಅಲ್ಲಿ ಸೇಫ್ ಆಗಿದೆ, ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ಹಾಗೆ ಅವರು ವೆಯ್ಟ್ ಮಾಡ್ತಾರೆ, ಏನಾದರೂ ಬೆಂಕಿ ಕಡಿಮೆ ಆಗ್ಬೋದು ಅಥವಾ ಅಲ್ಲಿ ಹೊಸ ದಾರಿ ಕಾಣ್ಬೋದು ಅಂತ ಅವ್ರು ನಿಧಾನವಾಗಿ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ಎಷ್ಟೇ ಹೊತ್ತಾದ್ರೂ ಅಲ್ಲವರಿಗೆ ಬೆಂಕಿ ಕಡಿಮೆ ಆಗಲ್ಲ. ಆ ಬೆಂಕಿ ಹೀಗೆ ಜೋರಾಗ್ತಾ ಇರುತ್ತೆ. ನಿಧಾನವಾಗಿ ಬಸ್ಸಿನ ಹತ್ತಿರದವರೆಗೂ ಆ ಬೆಂಕಿ ಬರ್ತಾನೆ ಇರುತ್ತೆ. ಇದನ್ನು ನೋಡಿದ ಕೆವಿನ್ ಇಳಿದು ತಕ್ಷಣ ಅದನ್ನು ನಂದಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಒಂದಿಷ್ಟು ಬೆಂಕಿಯನ್ನು ನಂದಿಸ್ತಾನೆ. ಬಟ್ ಆ ವಿಪರೀತವಾದ ಹೀಟ್ನ ಕಾರಣದಿಂದಾಗಿ ಗಾಡಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗಲ್ಲ. ಅವನು ಮತ್ತೆ ಪ್ರಯತ್ನವನ್ನು ಪಡ್ತಾನೆ. ಕೊನೆಗೂ ಆ ಗಾಡಿಯನ್ನು ಅವನು ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಗಾಡಿಯ ಮಷಿನರಿಯ ಬಗ್ಗೆ ಅಥವಾ ಎಂಜಿನ್ನ ಬಗ್ಗೆನೂ ತುಂಬ ನಾಲೆಡ್ಜ್ ಇರುತ್ತೆ. ತಕ್ಷಣದಲ್ಲಿ ಆ ಗಾಡಿಯನ್ನು ಸ್ಟಾರ್ಟ್ ಮಾಡಿ ತನಗೆ ಇರುವಂತಹ ಎಲ್ಲ ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ಆ ಹೊಗೆನ ಮಧ್ಯದಲ್ಲೂ ಅವನು ಆ ಬಸ್ಸನ್ನು ತಗೊಂಡು ಅಲ್ಲಿಂದ ಹೊರಡ್ತಾನೆ. ತುಂಬಾ ರಿಸ್ಕಿ ಆದಂತಹ ಡ್ರೈವಿಂಗ್ ಇದಾಗಿರುತ್ತೆ. ಯಾಕೆಂದರೆ ಬೆಂಕಿ ಹತ್ಕೊಂಡಂತಹ ಮರ ಬೀಳ್ಬೋದು ಅಥವಾ ದಾರಿ ಕಾಣದೇ ಇರ್ಬೋದು ಅಥವಾ ಬಸ್ ಹೋಗಿ ಯಾವುದೇ ಪ್ರಪಾತಕ್ಕೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಬಸ್ಗೆ ಬೆಂಕಿ ತಗಲೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಆದ್ರೂ ಅವನು ವಿಪರೀತವಾಗಿ ಕಾನ್ಫಿಡೆಂಟಿಂದ ತನ್ನ ಎಲ್ಲ ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ಅಲ್ಲಿಂದ ವೇಗವಾಗಿ ಹೊರಡ್ತಾನೆ. ವಾಪಸ್ಸು ಸಿಕ್ಕಂತಹ ದಾರಿಯಲ್ಲಿ ಹೊರಡ್ತಾನೆ. ಆ ಬೆಂಕಿಯ ಮಧ್ಯದಿಂದನೇ ಅವನು ಹೊರಟು ಫೈನಲಿ ಅವರು ಬೆಳಗಾಗುವ ಸಂದರ್ಭಕ್ಕೆ ಸ್ವಲ್ಪ ಸೇಫ್ ಆಗಿರುವಂಥ ಜಾಗಕ್ಕೆ ಅಥವಾ ಬೆಂಕಿಯ ಹೊರಗಡೆಯ ಪ್ರಾಂತ್ಯಕ್ಕೆ ಬಂದಿರ್ತಾರೆ. ಈಗ ಹೊರಗಡೆ ಬಂದು ಅವನಿಗೆ ಇನ್ಫಾರ್ಮ್ ಮಾಡಿರ್ತಾರೆ, ಚಿಕ್ಕು ಎನ್ನುವಂತಹ ಜಾಗಕ್ಕೆ ಬಾ ಅಂತ. ಆ ಬಸ್ಸನ್ನು ಹಾಗೆ ಆ ಮಕ್ಕಳನ್ನು ಎಲ್ಲರನ್ನೂ ಸೇಫಾಗಿ ಆ ಚಿಕ್ಕು ಎನ್ನುವಂತಹ ಜಾಗಕ್ಕೆ ಅವನು ಫೈನಲಿ ಕರ್ಕೊಂಡ್ಬರ್ತಾನೆ. ಸೊ ಇದನ್ನು ನೋಡಿದಂತಹ ಅಲ್ಲಿ ಎಲ್ಲ ಆ ಮಕ್ಕಳ ತಂದೆ ತಾಯಂದರು ಅಥವಾ ಎಲ್ಲ ಫೈರ್ ಫೈಟರ್ಸು ಆ ಮೇರಿಗೆ ಮತ್ತು ಕೆವಿನ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರು ತೋರಿಸಂತಹ ಧೈರ್ಯ, ಸಾಹಸ ನಿಜವಾಗ್ಲೂ ಅದ್ಭುತವಾದಂತಹ ವಿಚಾರದಾಗಿರುತ್ತೆ. ಅವನ ಕಾರಣದಿಂದಾಗಿ ಮಕ್ಕಳು ಬದುಕಿರ್ತಾರೆ. ತಕ್ಷಣ ಕೆವಿನ್ ಓಡ್ತಾನೆ, ತನ್ನ ಫ್ಯಾಮಿಲಿ ಏನಾಗಿದೆ, ತನ್ನ ಕುಟುಂಬ ಏನಾಗಿದೆ ಅಂತ ನೋಡಲಿಕ್ಕೆ. ಅವನಿಗೆ ತನ್ನ ತಾಯಿಯಲ್ಲಿ ಕಾಣಿಸ್ತಾಳೆ, ಕೆವಿನ್ನ ತಾಯಿಯಲ್ಲಿರ್ತಾಳೆ. ಅವಳ ಹತ್ರ ಕೇಳ್ತಾನೆ, ನೀನು ಹೆಂಗಿದೆಯಾ, ಮಗ ಏನಾಯಿತು, ಮಗ ಹಂಗೇನಾಗಿದೆ, ಅವನೆಲ್ಲಿದ್ದಾನೆ ಅಂತ. ಅವಳು ಹೇಳ್ತಾಳೆ, ಇಲ್ಲ ನಿನ್ನ ಹೆಂಡತಿ ಬಂದು ಕರ್ಕೊಂಡು ಹೋಗಿದ್ದಾಳೆ, ಅವಳು ನೋಡ್ಕೊತಿದ್ದಾನೆ ಅಂತ. ಇದಾಗಿ ಸುಮಾರು ತಿಂಗಳುಗಳ ನಂತರ ಅಲ್ಲಿ ಆ ವಿಡಿಯೋವನ್ನು ತೋರಿಸ್ತಾರೆ. ಬೆಂಕಿ ಸಂಪೂರ್ಣವಾಗಿ ನಂದಿ ಹೋಗಿದ್ರು ಕೂಡ ಅದು ಮಾಡಿದಂತಹ ವಿನಾಶ ಅಥವಾ ಆ ಒಂದು ಹಾನಿಯಲ್ಲಿ ಕಾಣಿಸ್ತಾ ಇರುತ್ತೆ. ಕೆವಿನ್ ತನ್ನ ಮನೆಯ ಹತ್ರ ಹೋಗ್ತಾನೆ, ಸಂಪೂರ್ಣ ಸುಟ್ಟು ಕರಕಲಾದಂತಹ ಮನೆಯ ಹತ್ರ ಹೋಗ್ತಾನೆ. ಹೋಗಿ ಅಲ್ಲಿ ತನ್ನ ಹಳೆಯ ನೆನಪುಗಳನ್ನು, ಆ ಫೋಟೋಗಳನ್ನೆಲ್ಲ ನೋಡ್ತಾ ಇರ್ತಾನೆ. ಅವನ ಇಡೀ ಫ್ಯಾಮಿಲಿ, ಇಡೀ ಜೀವನನೇ ಹೋಗಿದೆ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಇದೇ ಸಂದರ್ಭಕ್ಕೆ ಕೆವಿನ್ನ ಮಗ ಅಲ್ಲಿ ಬರ್ತಾನೆ, ತನ್ನ ಅಮ್ಮನ ಜೊತೆ, ಕೆವಿನ್ನ ಹೆಂಡತಿಯ ಜೊತೆ ಬರ್ತಾನೆ. ಬಂದು ಜೋರಾಗಿ ತನ್ನ ಅಪ್ಪನನ್ನು ಅಪ್ಕೊಳ್ತಾನೆ. ಯಾಕಂದರೆ ಅವನು ತೋರಿಸಿದಂತಹ ಧೈರ್ಯ, ಸಾಹಸ ತುಂಬಾ ಅದ್ಭುತವಾಗಿರುತ್ತೆ. ಇನ್ನೊಂದು ರೀತಿಯಲ್ಲಿ ಅವರ ಒಡೆದಂತಹ ಕುಟುಂಬ ಈ ಒಂದು ಕಾರಣದಿಂದಾಗಿ ತಾವು ಒಟ್ಟಾಗಿದ್ದರೆ, ಜೊತೆಯಾಗಿದ್ದರೆ ಎಲ್ಲವನ್ನೂ ಸಾಧಿಸ್ಬೋದು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಇದೇ ಕಾರಣದಿಂದಾಗಿ ಮತ್ತೆ ಕೆವಿನ್ಗೆ ತನ್ನ ಹೆಂಡತಿ ವಾಪಸ್ ಸಿಗ್ತಾಳೆ, ಮಗ ವಾಪಸ್ ಸಿಗ್ತಾನೆ. ಹಾಗೆ ಅವರು ಮುಂದಿನ ಜೀವನವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ. ಸಿ ಯು ಆನ್ ನೆಕ್ಸ್ಟ್ ಮೂವಿ, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.